ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಏಳಿಸುವುದೊಂದು ಹೊರಸುಳಿವೆನ್ನ ಹೃದಯದಲ್ಲಿ, ಗಾಳಿ ಸುಂಟರೆಯನದು ಹರಣಗಳ ಕುಲುಕಿ, ಬಾಳನಲ್ಲಾಡಿಪದು ಬೇರಿಂದ ತುದಿವರೆಗೆ, ಧೂಳದರೊಳಿ ಜನ್ಮ ಮಂಕುತಿಮ್ಮ. 439ನೇ ಕಗ್ಗ. ಏಳಿಸುವುದೊಂದು ಹೊರಸುಳಿವು ಎನ್ನ ಹೃದಯದಲ್ಲಿ. ಹೊರಗಿಂದ ಬಂದಂತಹ ಯಾವುದೋ ಒಂದು ನನ್ನಲ್ಲಿ ಸುಂಟರ ಗಾಳಿನ ಹೊರಸುಳಿವು ನನ್ನೊಳಗೆ ಸುಂಟರ ಗಾಳಿನ ಸೃಷ್ಟಿಸುತ್ತೆ. ಹರಣಗಳ ಕುಲುಕಿ, ಹರಣ ಅಂದರೆ ಪ್ರಾಣ, ನನ್ನ ಪ್ರಾಣ ಹಿಂಡುತ್ತೆ. ಬಾಳ ನಲ್ಲಾಡಿಪುದು, ನನ್ನ ಇಡೀ ಬದುಕನ್ನು ಅಲ್ಲಾಡಿಸುತ್ತೆ ಬೇರಿಂದ ತುದಿವರೆಗೆ. ಧೂಳು ಅದರೊಳಿ ಈ ಜನ್ಮ, ಈ ಧೂಳಿನೊಳಗೆ ಈ ಜನ್ಮ ಅಂತ. ಈ ಧೂಳು, ಈ ಕೊನೆಯ ಸಾಲಿಗೆ ನಂತರ ಬರೋಣ. ಹೊರಗಿನಿಂದ ಬರುವ ಯಾವುದೋ ಒಂದು ವಿಷಯ, ಸುಮ್ಮನೆ ಇದಕ್ಕೊಂದು ಕೇಸ್ ಸ್ಟಡಿಯಾಗಿ ಒಂದು ಸಂದರ್ಭನ ಕಲ್ಪಿಸ್ಕೊಳ್ಳೋಣ. ಯಾರೋ ಇಬ್ಬರು, ಕಮಲಾ ವಿಮಲಾ ಅಂತ ಇಬ್ಬರು ಸ್ನೇಹಿತೆಯರು, ಇಬ್ಬರು ಒಂದೇ ಆಫೀಸಲ್ಲಿ ಒಂದೇ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರ ಬ್ಯಾಕ್ಗ್ರೌಂಡು ಒಂದೇ ಇದೆ. ಅವರಿಬ್ಬರು ಗೆಳತಿಯರು, ಅವರಿಬ್ಬರ ಮನಸ್ಥಿತಿ ಒಂದೇ ಥರ ಇದೆ, ಅವ್ರು ಯೋಚಿಸೋ ರೀತಿ ಒಂದೇ ಥರ ಇದೆ. ಹಾಗಾಗಿ ಅವರಿಬ್ಬರು ಒಳ್ಳೆ ಸ್ನೇಹಿತೆಯರಾಗಿದ್ದಾರೆ, ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಹೀಗಿರುವಾಗ ಕಮಲಳಿಗೆ ಒಂದು ದಿನ ಗೊತ್ತಾಗುತ್ತೆ, ವಿಮಲಳ ಸಂಬಳ ಅಥವಾ ವಿಮಲಳಿಗೆ ಏನು ಇನ್ಕಮ್ ಇದೆ ಅದು ಕಮಲಳಿಗಿಂತ ಸುಮಾರು ಒಂದು 20-25% ಜಾಸ್ತಿ ಇದೆ ಅವಳ ಸಂಬಳ ಅಂತ ಇವಳಿಗೆ ಗೊತ್ತಾಗುತ್ತೆ. ಆಗ ಕಮಲಳಿಗೆ ಏಳಿಸುವುದೊಂದು ಹೊರಸುಳಿವೆನ್ನ ಹೃದಯದಲ್ಲಿ, ಹಾಂ ಅದು ಹೇಗೆ, ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತೀವಿ, ಒಂದೇ ಥರ ಕೆಲಸ ಮಾಡ್ತೀವಿ. ಅವತ್ತು ಅವಳು ಸಂಜೆ ಆಫೀಸಿಂದ ಬೇಗ ಮನೆಗೆ ಹೊಟ್ಟೋದ್ಲು, ನಾನು ಎಷ್ಟು ತನಕ ಇದ್ದು ಆ ಕೆಲಸ ಮುಗಿಸಿದೆ, ಆ ಥರ ಒಂದಿನ ಅಲ್ಲ ಎಷ್ಟೊಂದು ದಿನ ಮಾಡಿದ್ದೀನಿ, ಅದು ಯಾಕೆ ಅವಳಿಗೆ ಮಾತ್ರ ಅಂತ ಮನಸ್ಸಲ್ಲಿ ಕೊರೆಯೋದಕ್ಕೆ ಶುರುವಾಗುತ್ತೆ. ಹಾಗಾದರೆ ಈ ಕಂಪನಿ ಅಷ್ಟು ಡಿಸ್ಕ್ರೀಟ್ ಮಾಡುತ್ತಾ ತನ್ನ ಎಂಪ್ಲಾಯೀಸ್ನ, ಅವಳಿಗೊಂದು ನನಗೊಂದು ಹೆಂಗೆ, ನಾವಿಬ್ಬರು ಒಂದೇ ಕೇಡರಲ್ಲಿದ್ದೀವಲ್ಲ ಅಂತ ತಲೆಯಲ್ಲಿ ಕೊರೆಯೋದಕ್ಕೆ ಶುರುವಾಗುತ್ತೆ. ಆ ಕಂಪನಿ ಬಗ್ಗೆಯೇ ಜಿಗುಪ್ಸೆ ಬರೋಕ್ಕೆ ಶುರುವಾಗುತ್ತೆ. ಎಂಥವ್ರು ಇದ್ದಾರೆ ಇವರೆಲ್ಲ, ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ಅವಳು ಒಳ್ಳೆಯವಳಲ್ಲ ಅಂತ ಹೇಳ್ತಿಲ್ಲ, ಅವಳು ಒಳ್ಳೆಯವಳೆ, ಆದರೆ ನಾನು ಒಳ್ಳೆಯವಳೆ, ನನಗೆ ಯಾಕೆ ಆ ಸವಲತ್ತು ಸಿಕ್ಕಲಿಲ್ಲ ಅನ್ನೋದು ತಲೆ ಇದಾಗ್ತಾ ಹೋಗುತ್ತೆ. ಅಲ್ಲಿ ಕೆಲಸ ಮಾಡೋದೇ ದುಸ್ತರವಾಗ್ತಾ ಹೋಗುತ್ತೆ, ಉಸಿರು ಕಟ್ಟಿಸೋ ವಾತಾವರಣ ಅನ್ನೋಕ್ಕೆ ಶುರುವಾಗೋಗುತ್ತೆ. ವಿಚ್ ಅಫೆಕ್ಟ್ಸ್ ಯುವರ್ ಪರ್ಫಾರ್ಮೆನ್ಸ್. ಕಮಲಳ ಪರ್ಫಾರ್ಮೆನ್ಸ್ ಮೇಲೆ ಅಫೆಕ್ಟ್ ಆಗುತ್ತೆ. ಯಾಕೆಂದರೆ ನಾನು ಯಾಕೆ ಇಷ್ಟು ಕಷ್ಟಪಡಲಿ, ಸೊ ನಾನು ಈ ಕೆಲಸ ಮಾಡಲ್ಲ, ನಾಳೆ ಮಾಡ್ತೀನಿ, ಅಥವಾ ಮೆತ್ತಗೆ ಅವಳಿಗೆ ದಾಟಿಸ್ತೀನಿ, ಈ ಥರದ್ದು ಶುರುವಾಗುತ್ತೆ. ಫಾರ್ ಆಲ್ ಯು ನೋ, ಕಮಲ ಕೆಲಸ ಬಿಡೋದಕ್ಕೆ ಮುಂಚೆ ಕಂಪನಿಯ ಕಮಲಳನ್ನು ಕೆಲಸದಿಂದ ತೆಗೆದುಹಾಕ್ಬಿಡ್ಬಹುದು, ಇನ್ನೊಂದು ಕೆಲಸದ ಆಪ್ಷನ್ನೂ ಇಲ್ಲದೆ ಇರಬಹುದು. ಇದೊಂದು ಕೇಸ್ ಸ್ಟಡಿಯಾಗಿ ನಾನು ಹೇಳ್ತಾ ಇರೋದಷ್ಟೇ. ಯಾವುದೋ ಹೊರಸುಳಿವು ನಮ್ಮ ಹೃದಯಕ್ಕೆ ಒಳಗೆ ಸೇರಿದಾಗ ಅದು ಸುಂಟರ ಗಾಳಿಯ ಹಾಗೆ ನಮ್ಮ ಇಡೀ ಪ್ರಾಣವನ್ನು ಕುಲುಕಿ ಬೇರಿನಿಂದ ತುದಿಯವರೆಗೆ ಅಲ್ಲಾಡಿಸಬಿಡಬಹುದು. ಏನು ಅದರ ಫ್ಯಾಕ್ಟರು, ಅವಳಿಗೆ ನನಗಿಂತ ಹೆಚ್ಚು ಸಂಬಳ ಬರ್ತಾ ಇದೆ ಅನ್ನೋದು, ಅಥವಾ ಅವಳಿಗೆ ಹೆಚ್ಚು ರೆಕಗ್ನಿಷನ್ ಸಿಗ್ತಿದೆ ಅನ್ನೋದು, ಅಥವಾ ಅವಳ ಬಗ್ಗೆ ಇನ್ಯಾರೋ ಚಾಡಿ ಹೇಳಿದ್ರು ಅನ್ನೋದು, ಯಾವುದೋ ಒಂದು ಹೊರಗಿನಿಂದ ಬಂದಂತಹ ಒಂದು ಫ್ಯಾಕ್ಟರ್, ಅದು ನನ್ನನ್ನು ನಾನಾಗಿರೋಕ್ಕೆ ಬಿಡ್ತಾ ಇಲ್ಲ. ಅದೊಂದು ಚಿಕ್ಕ ಧೂಳಿನ ಕಣದಷ್ಟು ಸಮಾನವಾದ್ದು. ನಾವು ಯೋಚಿಸ್ಬೇಕಾದ್ದೇನು, ನಾವಿಬ್ಬರು ಚೆನ್ನಾಗಿದ್ದೀವಿ ಅಂತ. ಅಲ್ಲಿಯವರೆಗೆ ಅವಳಿಗೆ ನನಗಿಂತ ಜಾಸ್ತಿ ಸವಲತ್ತು ಸಿಗ್ತಿದೆ ಅಂತ ನನಗೆ ರಿಯಲೈಸ್ ಆಗೋವರೆಗೂ ನಾವಿಬ್ಬರು ಚೆನ್ನಾಗೇ ಇದ್ವಲ್ಲ, ನಮ್ಮಿಬ್ಬರ ಪರಸ್ಪರ ಬಿಹೇವಿಯರ್ ಸರಿಯಾಗೇ ಇತ್ತಲ್ಲ. ಈಗ ಯಾಕೆ ಅದು ಬದಲಾಗಬೇಕು? ಧೂಳಿನಂತಹ ಒಂದು ವಸ್ತುವಿಗೂ ಧೂಳು ಅದರೊಳಿ ಜನ್ಮ, ಇಂಥ ಕೆಲಸಕ್ಕೆ ಬಾರದ ವಿಷಯಗಳಲ್ಲೇ ಎಷ್ಟೋ ಸಲ ನಾವು ಸಫರ್ ಮಾಡ್ತಾ ಹೋಗ್ಬಿಡ್ತೀವಿ. ಏಳಿಸುವುದೊಂದು ಹೊರಸುಳಿವೆನ್ನ ಹೃದಯದಲ್ಲಿ. ಆದ್ದರಿಂದ ನಮ್ಮನ್ನು ಯಾವುದೋ ಒಂದು ಕುಲುಕಿ ಬೇರಿನಿಂದ ಬುಡದವರೆಗೆ ನಮ್ಮ ಬಾಳನ್ನು ಅಲುಗಾಡಿಸ್ತಾ ಇದೆ, ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಅಂದರೆ ಅದು ಎಷ್ಟು ಕ್ಷುಲ್ಲಕವಾದ ಧೂಳು ಅಂತ ನಾವು ಅರ್ಥೈಸ್ಕೋಬೇಕು. ಮೊದಲು ಯಾವುದು ನನ್ನನ್ನು ಹಾಂಟ್ ಮಾಡ್ತಾ ಇರೋದು, ಯಾಕೆ ನಾನು ಎಷ್ಟು ಡಿಸ್ಟರ್ಬ್ ಆಗಿದ್ದೀನಿ, ಇಲ್ಲ ಆ ಧೂಳಿಗೆ, ಅಂದರೆ ಆ ಧೂಳಿನ ಸಮಾನವಾದ ಆ ಸಮಸ್ಯೆ ನಮ್ಮ ಸಂಬಂಧಗಳನ್ನು ಬದಲಾಯಿಸಿಬಿಡುವಂತಹ, ನಮ್ಮ ಕರಿಯರ್ನ ಬದಲಾಯಿಸಿಬಿಡುವಂತಹ ಸಮಸ್ಯೆಗೆ ಮೂಲ ಕಾರಣ ಎಲ್ಲಿ ಅಂತ ಆಳಕ್ಕೆ ಅಗಿತಾ ಹೋಗಿ ಡೈಸೆಕ್ಟ್ ಮಾಡ್ತಾ ಹೋದರೆ ನಮಗೆ ಅದನ್ನು ನೋಡುವ ಪರ್ಸ್ಪೆಕ್ಟಿವ್ ಸಿಗುತ್ತೆ. ಸೊ ಅವಳಿಗೆ ಹೆಚ್ಚಾಗಿ ಸಿಗ್ತಾ ಇದೆ, ನನಗೆ ಕಡಿಮೆ ಸಿಗ್ತಾ ಇದೆ ಅಂತ ನನಗೆ ದುಃಖ ಆಗಿದೆ. ನಾನು ಅದನ್ನು ಡಿಸರ್ವ್ ಮಾಡ್ತೀನಿ ಅನ್ನೋದಾದರೆ ಅದನ್ನು ಮಾತಾಡಿ
ಯಾರ ಜೊತೆ ಮಾತಾಡಿ ಅದು ಸಾಲ್ವ್ ಆಗಬಹುದೋ ಅವರ ಜೊತೆ ಸರಿಯಾದ ವಿಧಾನದಲ್ಲಿ ಸಂವಹನ ಮಾಡಿ ಕಮ್ಯುನಿಕೇಟ್ ಮಾಡಿ ಅದನ್ನು ಸರಿ ಮಾಡ್ಕೊಳ್ಳೋಣ. ನನ್ನ ಇವಳ ಸಂಬಂಧ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅಥವಾ ಯಾರೋ ಒಬ್ಬರು ನಮಗೆ ಯಾರಿಗೋ ಚಾಡಿ ಹೇಳಿದ್ರು. ಅದೊಂದು ಕಥೆ ಇದೆ, ಲಿಯೋ ಟಾಲ್ಸ್ಟಾಯ್ಗೆ ಅವನ ಶಿಷ್ಯ ಹೇಳಿದ್ನಂತೆ, ಅದು ಏನು ಗೊತ್ತಾ ನಿಮಗೆ, ಅವರು ಅಂತ ಏನೋ ಹೇಳಕ್ಕೆ ಬಂದಂತೆ. ತಕ್ಷಣ ಆಯ್ತಾ ಹೇಳಿದ್ನಂತೆ, ಒಂದು ನಿಮಿಷ ತಾಳು, ನೀನು ಹೇಳ್ತಾ ಇರೋ ಮಾತಿಂದ ನನಗೇನಾದರೂ ಡಿಫ್ರೆನ್ಸ್ ಆಗುತ್ತಾ, ನಿನಗೇನಾದರೂ ಡಿಫ್ರೆನ್ಸ್ ಆಗುತ್ತಾ, ನನ್ನ ಮತ್ತು ನೀ ಯಾರ ಬಗ್ಗೆ ಹೇಳ್ತಾ ಇದೆಯೋ ಅವ್ರ ಸಂಬಂಧಕ್ಕೆ ಏನಾದರೂ ಡಿಫ್ರೆನ್ಸ್ ಆಗುತ್ತಾ, ಅದು ಎಲ್ಲ ಮತ್ತೆ ಅದನ್ನು ನಾನು ಅವನ ಹತ್ರ ಡೈರೆಕ್ಟಾಗಿ ಹೇಳಬಹುದಾ, ಇದಿಷ್ಟಕ್ಕೂ ಉತ್ತರ ಇದ್ದರೆ ನಿನ್ನ ಹತ್ರ ಓಕೆ ಅಂತ ಉತ್ತರ ಇದ್ದರೆ ನನಗೆ ಹೇಳು, ಇಲ್ಲಾಂದರೆ ನೀನು ನನಗೆ ಹೇಳಕ್ಕೆ ಬರಬೇಡ ಅದನ್ನ ಅಂತ. ಆ ರಿಯಲೈಸೇಷನ್ ನಮಗೆ ಇರಬೇಕು. ಹೊರ ಸುಳಿವು ನಮ್ಮನ್ನು ಕುಲುಕುತ್ತೆ ಅಂದರೆ ಅದು ಕುಲುಕದೇ ಇರೋ ಹಾಗೆ ನೋಡಿಕೊಳ್ಳುವ ಶಕ್ತಿಯನ್ನು ನಾವೇ ಬೆಳೆಸ್ಕೋಬೇಕು. ಅದರ ಆಳಕ್ಕೆ ಹೋಗಿ ಯಾಕೆ ನನಗೆ ಇದು ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ನೋದನ್ನು ಅರಿತುಕೊಂಡು, ಕೆಲವೊಮ್ಮೆ ಅದು ಕ್ಷುಲ್ಲಕ ಅಂತ ಅನಿಸಿ ಅದನ್ನು ಬಿಡಬಹುದಾದಂತಹ ಮೆಚುರಿಟಿ ನಮಗೆ ಬರಬಹುದು. ಕೆಲವೊಂದು ಸಲ ಇಲ್ಲಿ ಸಮಸ್ಯೆ ಇದೆ ಅಂದರೆ ಕಮ್ಯುನಿಕೇಷನ್ ಮೂಲಕ ಅದನ್ನು ಸರಿ ಮಾಡ್ಕೊಳ್ಬಹುದು. ಒಟ್ಟಾರೆ ಒಂದು ಧೂಳಿಗೆ ನಾವು ನಮ್ಮ ಜನ್ಮವನ್ನು, ನಮ್ಮ ಹರಣವನ್ನು ಅದು ಕುಲುಕೋದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನೋದು ಈ ಕಗ್ಗದ ಎಂಡ್ ರಿಸಲ್ಟ್ ಅನ್ಕೋತೀನಿ. ಮತ್ತೊಂದು ಕಗ್ಗದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.